ನಮಸ್ಕಾರ. ಈ 2026ರಲ್ಲಿ ಈ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಬಹಳ ಮುಖ್ಯವಾಗಿ ಕುಂಭರಾಶಿಯಿಂದ 2ನೇ ಮನೆಯಲ್ಲಿ ಇರುವಂಥ ಅಧಿಪತಿ ಇದು ಆರ್ಥಿಕ ಲಾಭವನ್ನು ಕ್ರಿಯೇಟ್ ಮಾಡುತ್ತೆ. ಆರ್ಥಿಕ ಲಾಭ ಮತ್ತು 7.5ಗೆ ಎಂಡಲ್ಲಿರುವಂತಹ ಟೈಮ್ ಪೀರಿಯಡ್ ಇದು. 7.5ಗೆ ಭಯಪಡುವಂಥ ಅಗತ್ಯ ಇಲ್ಲ. ಯಾಕೆಂತಂದರೆ ಅಷ್ಟಕ ವರ್ಗದಲ್ಲಿ ಶನಿ ಸಂಚಾರ ಮಾಡುವಂಥ ಮನೆಗಳು. ಈಗ ನಿಮಗೆ ಕುಂಭರಾಶಿ ಅಂತ ನೀವು ಅಂದ್ಕೊಂಡ್ರೆ 2ನೇ ಮನೆ ಮೀನರಾಶಿ. ಮೀನರಾಶಿಯಲ್ಲಿ ಅಷ್ಟಕ ವರ್ಗದಲ್ಲಿ ಎಷ್ಟು ಪಾಯಿಂಟ್ಸ್ ಅಂತ ನೋಡ್ಕೊಳ್ಳಿ. ಅದರಲ್ಲಿ ಭಿನ್ನಾಷ್ಟಕ ವರ್ಗ ಅಂತ ಬರುತ್ತೆ, ಸರ್ವಾಷ್ಟಕ ಅಂತ ಹೇಳ್ತಾರೆ. ಸರ್ವಾಷ್ಟಕ ವರ್ಗದಲ್ಲಿ ಪಾಯಿಂಟ್ಸ್ಗಳು ಎಷ್ಟು ಕೊಟ್ಟಿದ್ದಾನೆ ಶನಿ ಅಂತ ನೋಡ್ಕೊಳ್ಳಿ. ಕಡಿಮೆ ಸ್ವಲ್ಪ ಮಿನಿಮಲ್ ಆಗಿದ್ದರೆ ನಿಮಗೆ ಸಮಸ್ಯೆಗಳು ಬರಲ್ಲ. ಯಾಕೆಂತಂದರೆ 7.5 ಎಲ್ರಿಗೂ ಒಂದೇ ಥರ ಸಮಸ್ಯೆ ಕೊಡಲ್ಲ. ಅದೇ ಥರ ಲಗ್ನಗಳು ಯಾವುದಂತ ನೋಡ್ಕೋಬೇಕು. ಮಕರ ಕುಂಭ ಲಗ್ನಗಳು ಹುಟ್ಟಿದಂಥವ್ರಿಗೆ ಶನಿ ಗ್ರಹದಿಂದ ಸಮಸ್ಯೆಗಳಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ಜಾತಕವನ್ನು ನೋಡಬೇಕು. ಸುಮ್ಮನೆ ನೋಡಿದ ತಕ್ಷಣ ಯಾರು ಕೂಡ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಸೊ ಕುಂಭರಾಶಿಯವರಿಗೆ ಲಗ್ನದಲ್ಲಿ ರಾಹು ಇರುವಂಥದ್ದು ಖಂಡಿತವಾಗಲೂ ಸಹ ಮಾನಸಿಕವಾಗಿ ಕಿರಿಕಿರಿ, ಆ್ಯಂಗ್ಸೈಟಿ ಪ್ರಾಬ್ಲಮ್ಸು, ಆತಂಕ, ಟೆನ್ಷನ್ಗಳು, ಓವರ್ ಥಿಂಕಿಂಗ್ ಆಗುತ್ತೆ. ನಿಮಗೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಟೈಮು ಏನೂ ಇರಲ್ಲ. ಅಂಥವ್ರು ನಾನು ಏನು ಹೇಳ್ತೀನಿ ಅಂದರೆ, ನನಗೆ ಗುರುಗಳೊಬ್ಬರು ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಅಲ್ಲಿ ಮೇಧಾ ವಿಜಯನ ಋಷಿ ಬರೆದಿರುವಂಥ ಜೈನ ಮುನಿ ಬರೆದಿರುವಂತಹ ಹಸ್ತ ಸಂಜೀವಿನಿ ಅಂತೇಳಿ. ಆ ಪುಸ್ತಕದಲ್ಲಿ ನಿಮ್ಮ ಒಂದು ಬೆರಳುಗಳು ನಿಮ್ಮ ಏಜ್ನ ಕೌಂಟ್ ಮಾಡಿ ಈ ಯಾವ ಒಂದು ಸ್ಥಾನದಲ್ಲಿ ನಿಮ್ಮ ವಯಸ್ಸು ಬೀಳುತ್ತೆ ಅದರ ಮೂಲಕವಾಗಿ ನಿಮ್ಮ ಭವಿಷ್ಯವನ್ನು ಹೇಳೋದು. ನೀವು ಪ್ರಶ್ನೆ ಕೇಳಿದ ಸಮಯಕ್ಕೆ ಪ್ರಶ್ನೆ ಕೊಡಲಿನೇ ಹಾಕಿ ಆ ಸ್ಥಾನವನ್ನು ನೋಡಿ ಭವಿಷ್ಯ ಹೇಳುವಂಥದ್ದು. ಹೀಗೆ ಹಸ್ತ ಸಾಮುದ್ರದಲ್ಲಿ ಅದ್ಭುತವಾಗಿ ಹೇಳ್ಬೋದು. ಬಟ್ ತುಂಬ ಜ್ಯೋತಿಷ್ಯಗಳಿಗೆ ಗೊತ್ತಿಲ್ಲ ಇದು. ಹಸ್ತ ಸಾಮುದ್ರಿಕೆಯನ್ನು ಜಾತಕ ಕನೆಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಜಾತಕದಲ್ಲಿ ಹೇಗೆ 12 ರಾಶಿಗಳಿದೆಯೋ ಕೈಯಲ್ಲಿ ಕೂಡ 12 ರಾಶಿಗಳಿದೆ. ಅದನ್ನೆಲ್ಲ ನಾವು ಕನೆಕ್ಟ್ ಮಾಡಿ ಹೊಂದಾಣಿಕೆ ಮಾಡಿ ಹೇಳಬೇಕಾಗುತ್ತೆ. ಯಾಕೆಂದರೆ ಭವಿಷ್ಯ ಕೇಳೋಕೆ ಬಂದವರಿಗೆ ಟೈಮ್ ಇಲ್ಲ, ಇದನ್ನು ನಾವು ಹೇಳೋಕ್ಕೆ ಅಸಾಧ್ಯ ಆಗಲ್ಲ. ಈ ಬಗ್ಗೆಯಲ್ಲಿ ನೋಡಿದಾಗ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಟೆನ್ಷನ್ನು, ಪ್ರಾಬ್ಲಮ್ಗಳು ಕ್ರಿಯೇಟ್ ಖಂಡಿತವಾಗ್ಲೂ ಆಗುತ್ತೆ. ಸಮಾಧಾನವಾಗಿರಬೇಕಾಗತ್ತೆ. ಆದರೆ ಮಕ್ಕಳಿಂದ ಸಂತೋಷ, ನೆಮ್ಮದಿ, ಕೀರ್ತಿ ಕ್ರಿಯೇಟ್ ಆಗುತ್ತೆ. ಇದಾದ ಮೇಲೆ ಇನ್ನೊಂದು ಏನಂತಂದರೆ, ಇವು ಕುಂಭರಾಶಿಯಿಂದ ಹುಟ್ಟಿದಂಥವ್ರಿಗೆ ಬಹಳ ಮುಖ್ಯವಾಗಿ ಸಂತೋಷದ ಸಮಯ ಅನ್ನೋದು ಬಹಳ ಕಡಿಮೆ. ಇದನ್ನು ನೀವು ಗಮನ ಕೊಡಬೇಕಾಗತ್ತೆ. ಇದ್ರ ಜೊತೆಲಿ ಇನ್ನೊಂದು ವಿಷಯ ಏನಂತಂದರೆ, ರಾಹುವಿನಿಂದ ನಾನು ಹೇಳ್ದಂಗೆ ಕೆಲವರಿಗೆ ಆಲ್ರೆಡಿ ಏನಾದರೂ ಆ್ಯಂಗ್ಸೈಟಿ ಇಶ್ಯೂಸ್ ಇದ್ದರೆ ಅದು ಇನ್ನೂ ಉಲ್ಬಣವಾಗುವಂಥ ಸಾಧ್ಯತೆಗಳಿರುತ್ತೆ. ಗಮನ ಕೊಡಿ. ಪ್ರಾಣಾಯಾಮ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇವನ್ನ ಮಾಡಲೇಬೇಕು. ಸೊ ಇಷ್ಟು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ.